ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಬಲಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವಿಂದೀವರಿಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ವಿದುರ ತತ್ವಜ್ಞಾನಿ, ಮಹಾಮೇಧಾವಿ, ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡ ಮಹಾಮಂತ್ರಿಯಾದ ವಿದುರ ನೂರಾರು ಪ್ರಮೇಯಗಳನ್ನು, ಸಾವಿರ ವಿಷಯಗಳನ್ನು ತನ್ನ ರಾತ್ರಿ ಹೊತ್ತಿನ ಚರ್ಚೆಯೊಳಗೆ, ಉಪನ್ಯಾಸದೊಳಗೆ ತಿಳಿಸಿಕೊಡ್ತಾನೆ ಅಂತಂದರೆ ಆ ವಿದುರನ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ಅಧ್ಯಯನಕ್ಕಾಗಿ ಕುಳಿತರು ಎಷ್ಟು ವಿಷಯಗಳನ್ನು ವಿದುರ ತಿಳಿಸ್ಲಿಕ್ಕಿಲ್ಲ, ಮಾಡಲಿಕ್ಕೆ ಸಾಧ್ಯ. ಸ್ವಯಂ ಯಮದೇವರ ಅವತಾರ, ವಾಯುದೇವರ ದಿವ್ಯವಾದ ಸನ್ನಿಧಾನ, ವೇದವ್ಯಾಸದೇವರ ಮಗ, ವೇದವ್ಯಾಸದೇವರ ಶಿಷ್ಯ, ವೇದವ್ಯಾಸದೇವರಿಂದ ಸರ್ವಜ್ಞತ್ವವನ್ನು ಪಡೆದಂಥ ಪ್ರಚಂಡ ಮೇಧಾವಿ. ಅವರ ಶಕ್ತಿ ಸಾಮರ್ಥ್ಯಗಳು, ಅವರ ಬೌದ್ಧಿಕ ಮಟ್ಟ ಎಲ್ಲಿ ಇತ್ತು, ಯಾವ ಸ್ತರದಲ್ಲಿ ಇತ್ತು ಎನ್ನುವುದನ್ನು ಅಕ್ಷರಶಃ ಸಾಮಾನ್ಯರಾಗಿರ್ತಕ್ಕಂಥ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ನಿದ್ರೆ ಹತ್ತಾ ಇಲ್ಲ, ಆದ್ದರಿಂದಾಗಿ ಬಾ ಅಂತ ಕರೆದಾಗ ಮಾತಾಡಿದ ಹರಟೆಗಳಲ್ಲೇ ಇಷ್ಟು ವಿಷಯಗಳು, ಇಷ್ಟು ಪ್ರಮೇಯಗಳು ತುಂಬಿಕೊಂಡಿವೆ ಅಂತಂದರೆ ಪಾಠಕ್ಕೆ ಹೋಗಿ, ಅಧ್ಯಯನಕ್ಕೆ ಹೋಗಿ, ಸ್ವಾಮಿ ನಿಮ್ಗೆ ಶರಣು ಬಂದಿದ್ದೇನೆ, ತತ್ವಜ್ಞಾನವನ್ನು ತಿಳಿಸಿಕೊಡಿ ಅಂತ ಹೋಗಿ ಕೊಡ್ತಾರೆ. ಎಷ್ಟು ವಿಷಯಗಳನ್ನು ವಿದುರ ಒಬ್ಬ ಹೇಳಲಿಕ್ಕಿಲ್ಲ. ಆ ರೀತಿಯಾಗಿ ಒಬ್ಬೊಬ್ಬರು ಪ್ರಚಂಡ. ಅವರ ಬುದ್ಧಿ ಬಹಳ ದೂರದೃಷ್ಟಿಯಲ್ಲಿ, ಯಾವ ವಿಷಯಗಳನ್ನು ನೋಡ್ತಾ ಇರುವಾಗಲೂ ಕೂಡ ಇದರಿಂದ ದೀರ್ಘಕಾಲೀನ ಪರಿಣಾಮಗಳು ಏನಿದೆ ಎಂದು ವಿಚಾರವನ್ನು ಮಾಡಿಯೇನೇ ಆ ಕಾರ್ಯದೊಳಗೆ ಪ್ರವೃತ್ತರಾಗಬೇಕು. ಇದು ವಿದುರನ ಒಂದು ದೊಡ್ಡದಾದಂತಹ ನೀತಿ.
ನಾವೇನು ಮಾಡ್ತೇವೆ, ಈಗೇನು ನಮಗೆ ಹಿತವಿದೆ ಎಂಬುದಾಗಿ ನೋಡ್ತೇವೆ. ತಾತ್ಕಾಲಿಕವಾಗಿ ಹಿತವನ್ನು ಬಯಸಿದ್ದಕ್ಕಾಗಿ ಇಡೀ ಜೀವನ ತುಂಬ ನರಕಯಾತನವನ್ನು ಅನುಭವಿಸಬೇಕಾಗತ್ತೆ. ಆದರೆ ವಿದುರ ಹೇಳೋದು ತಾತ್ಕಾಲಿಕ ದುಃಖವಾದರೆ ಆಗಲಿ, ಇಡೀ ಜೀವನ ಸುಖವಾಗಿ ಇರಬೇಕಲ್ಲ, ಆ ಮಾರ್ಗವನ್ನು, ಆ ದಾರಿಯನ್ನು ಹುಡುಕಬೇಕು ಎನ್ನುವುದನ್ನು ತಿಳಿಸಿಕೊಡುವವನು ವಿದುರ ಆಗಿರುವ ಮಹಾಜ್ಞಾನಿಗಳು. ಹೇಗೆ ಹೇಳ್ತಾರೆ, ಇದನ್ನು 106 ಬಾರಿ ಬಂದ ಮಾತು. ಇಲ್ಲೂ ಕೂಡ ವಿಶೇಷವಾಗಿ ಭಾರ ಹಾಕಿ ವಿದುರ ಹೇಳ್ತಾನೆ. ತ್ಯಜೇತ್ ಕುಲಾರ್ಥೇ ಪುರುಷಂ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್. ಕುಲಾರ್ಥೆ, ತನ್ನ ಕುಲದ ಉಳಿವಿಗಾಗಿ ಒಬ್ಬನನ್ನು ನಾವು ಬಿಡುವುದಕ್ಕೆ ಏನೂ ತಪ್ಪಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯಿಂದ ನನ್ನ ಕುಲಕ್ಕೆ, ನನ್ನ ವಂಶಕ್ಕೆ ಸಂಚಕಾರ ಬರ್ತಾ ಇದೆ, ಹಾನಿಯಾಗತ್ತೆ ಅಂತಂದರೆ ಅವನನ್ನು ಏನೂ ವಿಚಾರವನ್ನು ಮಾಡದೆ ಕೊಂದು ಹಾಕಲಿಕ್ಕೂ ಏನೂ ತಪ್ಪಿಲ್ಲ, ಬಿಟ್ಟು ಹಾಕಿಬಿಡು. ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್. ಒಂದು ಮನೆತನದಿಂದ ಇಡೀ ಗ್ರಾಮಕ್ಕೆ ಪೀಡೆಯಾಗತ್ತೆ, ಗ್ರಾಮಕ್ಕೆ ತೊಂದರೆಯಾಗತ್ತೆ ಅಂತಾದರೆ ಆ ಕುಲವನ್ನು, ಆ ವಂಶವನ್ನು ಗಡೀಪಾರು ಮಾಡುವುದಕ್ಕೋ ಅಥವಾ ಅದನ್ನು ಸಂಹಾರವನ್ನು ಮಾಡುವುದಕ್ಕೂ ಯಾವುದಕ್ಕೂ ಏನೇನೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಗ್ರಾಮಂ ಜನಪದಸ್ಯ ಅರ್ಥೆ, ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯಕ್ಕಾಗಿ ಒಂದು ಗ್ರಾಮವನ್ನು ಬಿಡುವುದಕ್ಕೂ ಏನೂ ತೊಂದರೆ ಇಲ್ಲ. ಇನ್ನು ತನ್ನ ಉದ್ಧಾರವಾಗಬೇಕಾಗಿತ್ತು ಅಂತಂದರೆ ಸಮಗ್ರವಾದ ಪೃಥ್ವಿಯನ್ನು ತ್ಯಾಗ ಮಾಡುವುದಕ್ಕೂ ಅಡ್ಡಿ ಇಲ್ಲ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಇದಕ್ಕೆ ಎಲ್ಲದಕ್ಕೂ ಕೂಡ ಈಗಲೂ ನಿದರ್ಶನಗಳು ಸಿಗತ್ತೆ. ನಮಗನ್ಸುತ್ತೆ, ಹೇಗೆ ನನ್ನ ವಂಶಕ್ಕಾಗಿ ನಾನು ಒಬ್ಬನನ್ನು ಹೇಗೆ ಕೊಂದು ಹಾಕಲಿ? ಮಹಾಭಾರತ ಹೇಗೆ ಈ ತರಹದ ಮಾರ್ಗದರ್ಶನ ಮಾಡ್ತಾ ಇದೆ ಅಂತ ನಮಗೆ ತಲೆಯಲ್ಲಿ ಬರೋದುಂಟು. ಆದರೆ ಮೊನ್ನೇನು ಕರೋನಾ ಬಂತಲ್ಲ, ಆಗ ತನ್ನ ವಂಶಕ್ಕಾಗಿ ಒಬ್ಬನನ್ನು ಹೊರಗೆ ಕಳಿಸಲೇ ಇಲ್ಲವೇ? ಕಳಿಸಿದ್ದು ಕಂಡಿದೆ. ಅದೇ ಕರೋನಾದೊಳಗೇನೆ ಮನೆಯನ್ನು ಲಾಕ್ ಮಾಡಿ ಹಾಕಲಿಲ್ಲವೇ? ಬಂಧಿಸಿಡಲಿಲ್ಲವೇ? ಬಹಿಷ್ಕಾರ ಹಾಕಲಿಲ್ಲವೇ? ಆ ಓಣೆಗೆ ಬರಲಿಲ್ಲಲ್ಲ ಜನ, ಇಡೀ ಊರಿನ ಜನ. ಯಾಕೆ? ಆ ಕುಲದಿಂದ ಊರಿಗೆ ಹಾನಿ ಇದೆ ಎಂಬುದು ಗೊತ್ತಾದ ಕ್ಷಣದೊಳಗೇನೆ ಆ ಕುಲವನ್ನು, ಆ ಮನೆಯನ್ನು ಕ್ಲೋಸ್ ಮಾಡಲಿಲ್ಲವೇ? ಸೀಲ್ ಮಾಡಲಿಲ್ಲವೇ? ಮಾಡಿದ್ದಿದೆ. ಪ್ಲೇಗ್ ಬಂತು. ಪ್ಲೇಗ್ ಬಂದಾಗ ಇಡೀ ಊರು ಬಿಟ್ಟು ಹೋದದ್ದಿಲ್ಲವೇ? ಬಿಟ್ಟು ಹೋಗಿದ್ದಿದೆ, ಇದ್ದೇ ಇದೆ. ಇನ್ನು ತನ್ನ ಉದ್ಧಾರಕ್ಕಾಗಿ ಪೃಥ್ವಿಯನ್ನೇ ಬಿಟ್ಟು ಹಿಮಾಲಯ ತಪ್ಪಲಿಗೆ ಹೋಗಿ ಸಾಧನೆ ಮಾಡಿದವರಿಲ್ಲವೇ? ಇದ್ದೇ ಇದ್ದಾರೆ. ಆದ್ದರಿಂದಾಗಿ ಕುಲದ ಹಿತಕ್ಕಾಗಿ, ವಂಶದ ಹಿತಕ್ಕಾಗಿ ಒಬ್ಬನನ್ನು ತ್ಯಾಗ ಮಾಡುವ ಪ್ರಸಂಗ ಬಂದರೆ ಅವಶ್ಯವಾಗಿ ತ್ಯಾಗ ಮಾಡು. ನಾನು ಅವತ್ತು ದುರ್ಯೋಧನ ಹುಟ್ಟಿದಾಗ ಹೇಳಿದೆ. ದುರ್ಯೋಧನ ಹುಟ್ಟಿದಾಗ ದುರ್ಯೋಧನ ಆ ಕೂಸು ಹತ್ತದ್ದು ಹೇಗೆ ಅಂದರೆ ಕತ್ತೆ ಒದರಿದ ಹಾಗೆ ಒದರಿದ. ಅದಕ್ಕೆ ಏನಂತಾರೆ, ರಾಸಭಗಳೆಲ್ಲ ಉತ್ತರವನ್ನು ಕೊಡುತ್ತೆ, ನಿಜವಾದ ಕತ್ತೆಗಳೆಲ್ಲ ಉತ್ತರವನ್ನು ಕೊಡುತ್ತೆ. ಇದನ್ನು ನೋಡಿ ಇವನಿಂದ ಕುಲಕ್ಕೆ ಸಂಚಕಾರವಿದೆ, ಕುಲಕ್ಕೆ ಹಿತವಾಗುವುದಿಲ್ಲ, ಕುಲಕ್ಕೆ ಒಳ್ಳೆಯದಾಗುವುದಿಲ್ಲ. ಆದ್ದರಿಂದಾಗಿ ಇವನನ್ನು ಬಿಟ್ಟು ಹಾಕು, ತ್ಯಜೇದೇಕಂ ಕುಲಸ್ಯಾರ್ಥೆ ಎಂಬುದಾಗಿ ನಾನು ಹೇಳಿದ್ದೆ. ನೀನು ಕೇಳಲಿಲ್ಲ. ಆಗೇಕೆ ನನ್ನ ಮಗ, ನನ್ನ ಪ್ರೀತಿಯ ಕರುಳಿನ ಕುಡಿ, ನಾನು ಸಂತೋಷದಿಂದ ನೋಡಬೇಕು ಅಂತೇಳಿ ಅದನ್ನು ನೀನು ಗಟ್ಟಿಯಾಗಿ ಅಪ್ಪಿಕೊಂಡು ಇಟ್ಟುಕೊಂಡದ್ದಕ್ಕಾಗಿ ಇವತ್ತು ದೈನಂದಿನವಾಗಿ ನೀನು ನರಕಯಾತನೆಯನ್ನು ಅನುಭವಿಸಬೇಕಾಗಿದೆ. ಮಹಾ ಅಧರ್ಮಗಳನ್ನು ಮಾಡುವ ಪ್ರಸಂಗ ಬಂದಿದೆ, ಪಾಂಡವರ ವಿರೋಧ ಮಾಡುವ ಪ್ರಸಂಗ ಬಂದಿದೆ, ಇಡೀ ಕುಲ ಸಕುಲ ಸಕುಟುಂಬ ಸಹಿತನಾಗಿ ಇವತ್ತು ನೀನು ಸಾಯುವಂಥ ಪ್ರಸಂಗ ಎದುರಾಗಿದೆ. ಯಾಕೆ? ಆ ಕಷ್ಟ ನಿನಗೆ ಬ್ಯಾಡ ಆಯಿತು. ಅವತ್ತು ನೀನು ದುರ್ಯೋಧನನ್ನು ಬಿಸಾಡಿ ಬಿಟ್ಟಿದ್ದಿ ಅಂತಂದ್ರೆ ಇವತ್ತು ಎಷ್ಟೋ ಮಟ್ಟಕ್ಕೆ ನೀನು ಸುಖವಾಗಿ ಇರಬಹುದಾಗಿತ್ತು, ಇರ್ತಿದ್ದಿ ನೀನು. ಕೇಳಿಲ್ಲಿ ನಾನು ಹೇಳ್ತೇನೆ, ಆಪದರ್ಥೇ ಧನಂ ರಕ್ಷೆ ದಾರಾನ್ ರಕ್ಷೆ ಧನೈರಪಿ. ಆಪತ್ತು ಕಾಲ ಬರುತ್ತದೆ ಎನ್ನುವ ಕಾರಣಕ್ಕಾಗಿ ಹಣವನ್ನು ರಕ್ಷಣೆಯನ್ನು ಮಾಡಿಟ್ಕೊಳ್ಳಬೇಕು. ಹಣ ಬೇಕು, ಸಮೃದ್ಧವಾದ ಹಣ
ಸೇಫ್ ಡೆಪಾಸಿಟ್ನಲ್ಲಿರಬೇಕು. ಯಾವಾಗ ಏನು ಎಂಥ ದೊಡ್ಡ ಖರ್ಚು ಬರುತ್ತೆ ಗೊತ್ತಾಗೋದಿಲ್ಲ, ಬಂದಾಗ ಇರಬೇಕಾಗತ್ತೆ. ಆದರೆ ದಾರಾನ್ ರಕ್ಷೆ ಧನೈರಪಿ, ಆ ಹಣಗಿಂತಲೂ ಕೂಡ ದಾರಾನ್ ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡಿಟ್ಟುಕೊಳ್ಳಬೇಕು, ತನ್ನ ಹೆಂಡತಿಯರನ್ನು ರಕ್ಷಣೆ ಮಾಡಿಟ್ಟುಕೊಳ್ಳಬೇಕು, ರಕ್ಷಣೆಯನ್ನು ಮಾಡಲಿಕ್ಕೆ ಬೇಕು. ಹಣ ಉಳಿಯತ್ತೋ ಬಿಡತ್ತೋ, ಹಣವನ್ನು ರಕ್ಷಣೆ ಮಾಡ್ತೀಯೋ ಬಿಡ್ತೀಯೋ, ಹಣ ಸಂಪಾದನೆ ಮಾಡ್ತೀಯೋ ಬಿಡ್ತೀಯೋ ಅದು ಗೊತ್ತಿಲ್ಲ, ಹೆಂಡತಿಯನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಿಟ್ಟುಕೊಳ್ಳಬೇಕು. ಇದು ಶ್ರೇಷ್ಠವಾದ ಧರ್ಮ. ಆದರೆ ಆತ್ಮಾನಂ ಸತತಂ ರಕ್ಷೆ ದಾರೈರಪಿ ಧನೈರಪಿ, ಸಾಧಕನಾದ ನನ್ನನ್ನು ನಾನು ಮೊದಲಿಗೆ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಧನ, ದಾರ ಹೆಂಡತಿಯರು, ನಂತರ ಧನ ಕೊನೆಯದು. ಇದು ಧರ್ಮಶಾಸ್ತ್ರವಲ್ಲವೇ? ನಿನ್ನ ರಕ್ಷಣೆಗಾಗಿ ನೀನು ಏನು ಮಾಡಿದೆ? ನೀನು ದುರ್ಯೋಧನನ್ನು ಪೋಷಣೆ ಮಾಡಿದ್ದಕ್ಕಾಗಿ ನಿನ್ನ ರಕ್ಷಣೆ ಆಯ್ತಾ? ದುರ್ಯೋಧನನ್ನು ಪಾಲನೆಯನ್ನು ಮಾಡಿದ್ದಕ್ಕಾಗಿ ನಿನ್ನ ರಕ್ಷಣೆ ಆಗ್ತಾ ಇದೆನಾ? ಯಾವ ಮಾರ್ಗದಿಂದ ನೀನು ನಿನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೆ ನೀನು ಪ್ರಿಪೇರ್ ಆದಿ? ನಿನ್ನ ರಕ್ಷಣೆ, ನಿನ್ನ ಸೆಕ್ಯೂರ್ ನೀನು ಹೇಗೆ ಮಾಡಿಕೊಂಡು ಹೇಳಿ ನೀನು? ಯಾವ ರೀತಿಯಿಂದ ಇಲ್ಲ ಅಂದಮೇಲೆ ಇವತ್ತು ನಿನ್ನ ನಾಶವಾಗತ್ತೆ, ನಿನ್ನ ಆಯುಷ್ಯ ಹಾಳಾಗಿದೆ, ನಿನ್ನ ಆಯುಷ್ಯ ಮುಗಿತಾ ಬಂದಿದೆ, ಕ್ಷೀಣಿಸ್ತಾ ಇದೆ, ನೀನು ಸಾಯ್ತೀಯ. ಇದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯವಿದೆ? ನಾನು ಅವತ್ತು ಹೇಳಿದೆ, ದ್ಯೂತಮೇತತ್ ಪುರಾಕಲ್ಪೆ ದೃಷ್ಟಂ ವೈರಕರಂ ನೃಣಾಂ ತಸ್ಮಾತ್ ದ್ಯೂತಂ ನ ಸೇವೇತ ಹಾಸ್ಯಾರ್ಥಮಪಿ ಬುದ್ಧಿಮಾನ್. ಬುದ್ಧಿವಂತನಾದವನು ಹಾಸ್ಯಕ್ಕಾಗಿಯೂ ಕೂಡ ಜೂಜಾಟ ಆಡುವ ಹಾಗಿಲ್ಲ ಅಂತ ಹೇಳಿದ್ನಲ್ಲ. ಭಾರೀ ದ್ವೇಷವನ್ನು ಹುಟ್ಟಿ ಹಾಕತ್ತೆ. ಆದ್ದರಿಂದ ಇದನ್ನು ಆಡಬಾರದು. ಹಾಸ್ಯಕ್ಕಾಗಿ ಆಡುವ ಹಾಗೆ, ಹಾಸ್ಯಕ್ಕಾಗಿಯೂ ಆಡುವ ಹಾಗಿಲ್ಲ ಅಂತ ಹೇಳಿದ್ದೆ ನಾನು. ನನ್ನ ಮಾತು ಕೇಳಿದೆಯಾ ನೀನು? ಉಕ್ತಮ್ಮಯ ದ್ಯೂತಕಾಲೇಪಿ ರಾಜನ್, ಜೂಜಾಡುವುದಕ್ಕಿಂತಲೂ ಪೂರ್ವದೊಳಗೆ ಹೇಳಿದ್ದು ಅಲ್ಲ, ಹೇಳಿದ್ದು ನಿಜ, ಆಗ ಹೇಳಿದ್ದೇನೆ. ಜೂಜಾಟ ನಡೆದಾಗಲೂ ಕೂಡ ನಾನು ಹೇಳಿದ್ನಲ್ಲ, ನೇದಂ ಯುಕ್ತಂ ವಚನಂ ಪ್ರಾತಿಪೇಯ ತದೌಷಧಂ ಪಥ್ಯಮಿವಾತುರಸ್ಯ ನ ರೋಚತೆ ತವ ವೈಚಿತ್ರ ವೀರ್ಯ. ರೋಗಿಷ್ಠನಾದವನಿಗೆ ಔಷಧ ಕೊಟ್ಟ ಹಾಗೆ ಕೊಟ್ಟನಲ್ಲೋ ನಾನು, ಅದನ್ನು ನೀವು ಸ್ವೀಕಾರ ಮಾಡಲಿಲ್ಲ. ಯಾಕೆ? ಔಷಧ ಕಹಿ ಆಗಿರ್ತದೆ, ಅದನ್ನು ಯಾರು ತಾನೇ ಸ್ವೀಕಾರ ಮಾಡ್ತಾರೆ? ಅಂತ ಹೇಳಿ ಚೆನ್ನಾಗಿ ಬೈತಾನೆ. ಕೇಳಿಲಿ ಅಣ್ಣ, ಗಣಿರಾಜ ಪುಂಶ್ಚರಿ ರಾಜಭೃತ್ಯ ಪುತ್ರೋ ಭ್ರಾತ ವಿಧವಾ ಬಾಲಪುತ್ರ ಸೇನಾಜೀವಿ ಚೋದ್ಧತ ಭೂತಿರೇವ ವ್ಯವಹಾರೇಶು ವರ್ಜನೀಯಾಸ್ಯುರೇತೆ. ವ್ಯಾವಹಾರಿಕದೊಳಗೆ ಕೆಲವರನ್ನು ಬಿಟ್ಬಿಡಬೇಕಂತ. ಗಣಿರಾಜ ಆಸೆ ಬುರುಕನಾಗಿರ್ತಕ್ಕಂಥ ರಾಜನನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಅವನು ಯಾವಾಗ ನಮ್ಮ ಮನೆಯ ವಸ್ತುಗಳ ಮೇಲೆ ಯಾವಾಗ ದಾಳಿ ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ ಗೊತ್ತಾಗೋದಿಲ್ಲ. ಅವನನ್ನು ಬಿಟ್ಟು ಹಾಕಿ ಬಿಡಬೇಕು. ಪುಂಶ್ಚಲಿ ರಾಜಭೃತ್ಯ, ಕಣ್ಣ ಮನೆಗೆ ಓಡಾಡುವಂಥ ರಾಜಭೃತ್ಯನನ್ನು ಇಟ್ಟುಕೊಳ್ಳುವ ಹಾಗಿಲ್ಲ, ಬಿಟ್ಟು ಹಾಕಿ ಬಿಡಬೇಕು ಅವನನ್ನು. ಪುತ್ರ ಭ್ರಾತ ವಿಧವಾ ಬಾಲಪುತ್ರ, ಮಗ ವ್ಯವಹಾರಕ್ಕೆ ಉಪಯೋಗನಿಲ್ಲ, ಸಣ್ಣ ಹುಡುಗಿರ್ತಾನೆ, ಅವನನ್ನು ವ್ಯವಹಾರ ಏನು ಮಾಡು. ತಮ್ಮ, ಅವನು ಉಪಯೋಗ ಇಲ್ಲ. ವಿಧವಾ ಬಾಲಪುತ್ರ, ಸೇನಾಜೀವಿ, ಸೇನೆಯ ಮೇಲೆ ಉಪಜೀವನವನ್ನು ಮಾಡುವನು. ಇಂಥವ್ರು ಯಾರಿದ್ದಾರೆ? ವರ್ಜನೀಯಾಸ್ಯುರೇತೆ, ಇವರನ್ನು ಬಿಡಬೇಕು. ಅದರೊಳಗೆ ನೀನು ಆಸೆ ಬುರುಕನಾದ ರಾಜನನ್ನು ನಾವು ಹೇಗೆ ಸ್ವೀಕಾರ ಮಾಡಬೇಕು ಹೇಳೋ ನೀನು? ಸ್ನಾನಶೀಲ, ಯಾರು ನಿರಂತರವಾಗಿ ಸ್ನಾನ ಮಾಡ್ತಾನೆ, ನಿರಂತರ ಮೀನ್ಸ್ ಅಖಂಡವಾಗಿ ಅಲ್ಲ, ಪ್ರತಿನಿತ್ಯ ದೈನಂದಿನವಾಗಿ ಯಾರು ಸ್ನಾನ ಮಾಡ್ತಾನೆ ಅವನಿಗೆ 10 ಗುಣಗಳು ಬೆಳೆಯುತ್ತೆ. ಗುಣಾದಯ ಸ್ನಾನಶೀಲಂ ಭಜಂತೆ ಬಲಂ ರೂಪಂ ಸ್ವರ ವರ್ಣ ಪ್ರಶುದ್ಧಿ ಸ್ಪರ್ಶಶ್ಚ ಗಂಧಶ್ಚ ವಿಶುದ್ಧತಾ ಚ ಶ್ರೀ ಸೌಕಾಮಾರ್ಯಂ ಪ್ರವರಾಶ್ಚ ನಾರ್ಯ. ಅದ್ಭುತವಾದ ದೈಹಿಕ ಸಾಮರ್ಥ್ಯ ಬೆಳೆಯುವುದು ಸ್ನಾನದಿಂದ. ರೂಪ, ಸ್ವರ, ವರ್ಣಪ್ರಶುದ್ಧಿ, ಸ್ವರ ವರ್ಣಪ್ರಶುದ್ಧಿ, ಸ್ವರ ಮತ್ತು ವರ್ಣೋಚ್ಚಾರ ಇವೆಲ್ಲವೂ ಅತ್ಯಂತ ಶುದ್ಧವಾಗಿ ಗಂಭೀರವಾಗಿ ಬರುವುದು ಸ್ನಾನದಿಂದ ಬರುತ್ತೆ. ಸ್ಪರ್ಶಶ್ಚ, ಉತ್ತಮವಾದ ಸ್ಪರ್ಶ ಸ್ನಾನದಿಂದ ಹುಟ್ಟಿಕೊಳ್ಳುತ್ತೆ. ಗಂಧ, ಒಳ್ಳೆ ಸುಗಂಧ ಸ್ನಾನದಿಂದ ಬರುತ್ತದೆ, ಇಲ್ಲಂದ್ರೆ ದುರ್ಗಂಧ ನಾರುತ್ತೆ. ವಿಶುದ್ಧದಾಚ, ಮಡಿಮೈಲಿಗೆ ಹುಟ್ಟಿಕೊಳ್ಳುವುದು ಕೂಡ ಸ್ನಾನದಿಂದ. ಶ್ರೀ ಐಶ್ವರ್ಯ ಬರುವುದು ಸ್ನಾನದಿಂದ. ಸೌಕುಮಾರ್ಯ, ಅಖಂಡವಾಗಿ ಯುವಕನಂತೆ ಇರುವುದು ಸ್ನಾನದಿಂದ. ಲವಲವಿಕೆಯಿಂದ ಒಳ್ಳೆ ಪತ್ನಿಯರು ಒದಗಿ ಬರುವುದು ಶುದ್ಧವಾದ ಸ್ನಾನದಿಂದ ಅಲ್ಲವೇ?
ಅಂದಮೇಲೆ ಈ ಯಾವ ಗುಣಗಳಿಂದ ನೀನು ಕಳೆದುಕೊಳ್ತಾ ಇದ್ದೀಯ ಅಂತಂದರೆ ಸ್ನಾನ ಸರಿಯಾಗಿ ಮಾಡ್ತಾ ಇಲ್ವೇ? ಕೇಳಿಲ್ಲಿ ಹೇಳ್ತಾನೆ, ಗುಣಾಶ್ಚ ಷಣ್ ಮಿತಭುಕ್ತಂ ಭಜಂತೆ. ಯಾರು ಹಿತವಾಗಿ ಮಿತವಾಗಿ ಸ್ವಲ್ಪ ಊಟ ಮಾಡ್ತಾರೆ ಅವನಲ್ಲಿ 6 ಗುಣಗಳು ಅಭಿವೃದ್ಧಿಸುತ್ತೆ ಅಂತ. ಏನದು ಅಂತಂದರೆ ಆರೋಗ್ಯಮಾಯುಶ್ಚ ಬಲಂ ಸುಖಂಚ ಅನಾವಿಲಂ ಚಾಸ್ಯ ಭವತ್ಯಪತ್ಯಂ. ಉತ್ತಮವಾದ ಆರೋಗ್ಯ ಬೇಕೋ ಸ್ವಲ್ಪ ಊಟ ಮಾಡು. ಉತ್ತಮವಾದ ಬಲ ಸುಖಗಳು ಬೇಕು, ಸ್ವಲ್ಪ ಊಟ ಮಾಡು. ಎಷ್ಟು ಬೇಕೋ ಅಷ್ಟು ಊಟ ಮಾಡು. ಹಿತವಾಗಿ ಊಟವನ್ನು ಮಾಡು. ಉತ್ತಮವಾದ ಆರೋಗ್ಯ ಆಯುಷ್ಯ ಬೇಕೋ ಉತ್ತಮವಾಗಿ ಸ್ವಲ್ಪವಾಗಿ ಶಾಂತವಾಗಿ ಊಟ ಮಾಡುವುದೇ ನನ್ನ ಜೀವನ ಅಂತ ಹೇಳಿ ಕಂಠಮಠ ಊಟ ಮಾಡಲಿಕ್ಕೆ ಹೋಗಬೇಡ. ಊಟಕ್ಕಾಗಿ ಜೀವನವಲ್ಲ, ಜೀವನಕ್ಕಾಗಿ ಊಟವನ್ನು ರೂಢಿಸಿಕೋ. ಊಟಕ್ಕಾಗಿ ಜೀವನ ಅಲ್ಲ, ಜೀವನಕ್ಕಾಗಿ ಊಟ. ಜೀವನಕ್ಕಾಗಿ ಊಟ ಅಂತಾದಾಗ ಜೀವನ ನಡೆಸುವುದಕ್ಕೆ, ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ವೈಭವದಿಂದ ನಡೆಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಹಿತವಾಗಿ ಪಥ್ಯವಾಗಿ ಊಟ ಮಾಡು. ಅತ್ಯಂತ ಲವಲವಿಕೆಯಿಂದ ಇರ್ತೀಯ, ಆರೋಗ್ಯಪೂರ್ಣನಾಗಿರ್ತೀಯ, ಆಯುಷ್ಯಪೂರ್ಣನಾಗ್ತೀಯ, ಬಲ ಸೌಖ್ಯಗಳು ಅಭಿವೃದ್ಧಿಸುತ್ತವೆ. ಊಟಕ್ಕಾಗಿಯೇ ಜೀವನ ಅಂತಾಯಿತು ಅಂತಾದರೆ ಬೊಜ್ಜು ಬರುತ್ತೆ, ಆಲಸ್ಯ ಬರುತ್ತೆ, ನಿದ್ರೆ ಬರುತ್ತೆ, ತಂದ್ರಿ ಬರುತ್ತೆ, ರೋಗಗಳು, ಮೈಯೆಲ್ಲ ರೋಗಗಳು ಅಡ್ಡರಿಕೊಂಡು ಹೋಗಿಬಿಡತ್ತೆ, ಆರೋಗ್ಯ ಹಾಳು, ಆಯುಷ್ಯ ಹಾಳು. ಎಷ್ಟು ವಯಸ್ಸಾದರೂ ಲವಲವಿಕೆಯಿಂದ ಇರ್ತಾರೆ ನೋಡಿ. ಊಟ ಹಿತ ಮಿತವಾಗಿ ಮಾಡ್ತಿರ್ತಾನೆ. ಸಣ್ಣ ವಯಸ್ಸಿಗೆ ಕೆಟ್ಟ ಆಲಸಿ ಆಗ್ತಾನೆ, ರೋಗಿ ಆಗ್ತಾನಲ್ಲ, ಅಸ್ತವ್ಯಸ್ತವಾದ ಊಟದಿಂದಲೇ. ಅದಕ್ಕಾಗಿ ಕೊನೆಗೆ ನೈಚೇನ ಮಾದ್ಯೂನ ಇತಿ ಕ್ಷಿಪಂತಿ. ಆದ್ಯೂನ ಬಹುಭೋಜನವನ್ನು ಮಾಡುವುದೇನಿದೆ, ಇವರ ಈ ಗುಣಗಳ ಅಪೇಕ್ಷೆ ಉಳ್ಳವನು ಬಿಟ್ಟು ಹಾಕಿ ಬಿಡ್ತಾನೆ. ತನಗೆಷ್ಟು ಬೇಕೋ ಅಷ್ಟು ಹಿತ ಪಥ್ಯವಾದದ್ದನ್ನು ಊಟವನ್ನು ಮಾಡ್ತಾನೆ. ಹೀಗೆ ಹೇಳ್ತಾ ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ. ಸಹಾಯ ಬಂಧನಾಹ್ಯರ್ಥಾ ಸಹಾಯಶ್ಚಾರ್ಥಬಂಧನಾ ಅನ್ಯೋನ್ಯ ಬಂಧನಾವೇತೋ ವಿನಾನ್ಯೋನ್ಯಂ ನ ಸಿದ್ಧ್ಯತಃ. ಭಾರಿ ಸುಂದರವಾಗಿರ್ತಕ್ಕಂತಹ ಮಾತು. ಸಹಾಯ ಬಂಧನ ಅರ್ಥ, ಹಣವನ್ನು ಸಂಪಾದನೆ ಮಾಡಬೇಕಾದ್ರೆ ಏನೋ ಒಂದರ ಸಹಾಯ ಬೇಕು. ಸಹಾಯವಿದ್ದರೆ ಹಣ ಸಂಪಾದನೆ ಆಗತ್ತೆ. ಯಾರಾದರೂ ಸಹಾಯವನ್ನು ಪಡೆಯಬೇಕಾದರೆ ಹಣವಿರಬೇಕು. ಹಣವಿದ್ದಾಗ 4 ಜನ ಸಹಾಯ ಮಾಡಲಿಕ್ಕೆ ಬರ್ತಾರೆ. ಆದ್ದರಿಂದ ಇವೆರಡೂ ಕೂಡ ಅನ್ಯೋನ್ಯ ಬಂಧನವಾಗಿದೆ. ಇವೆರಡು ಇಲ್ಲದೆ ಯಾವುದು ಸಿದ್ಧವಾಗುವುದಿಲ್ಲ. ಅರ್ಥಾತ್ ಸಹಾಯಕರಿಲ್ಲ, ಪುರುಷಾರ್ಥಗಳು ಸಿದ್ಧವಾಗುವುದಿಲ್ಲ. ಪುರುಷಾರ್ಥಗಳು ಮಾತ್ರ ಇವೆ, ಸಹಾಯಕರು ಯಾರೂ ಇರುವುದಿಲ್ಲ. ಆದ್ದರಿಂದಾಗಿ ನೀನು ಅಂತಹ ಪಾಂಡವರನ್ನು, ನಿನಗೆ ಸಹಾಯಕರಾಗಿರ್ತಕ್ಕಂಥ ಪಾಂಡವರನ್ನು ಬಿಟ್ಟು ಹಾಕಿಬಿಟ್ಟಿಯಲ್ಲೋ. ಕೇಳಿಲ್ಲಿ ಒಂದು ಮಾತು ಹೇಳ್ತಾನೆ. ಧರ್ತರಾಷ್ಟ್ರ ವನಂ ರಾಜನ್ ವ್ಯಾಘ್ರ ಪಾಂಡುಸುತ ಮತಃ ಮಾವನಂ ಛಿಂದಿಸವ್ಯಾಘ್ರಂ ಮಾವ್ಯಾಘ್ರ ನೀ ನಶನ್ ವನಾತ್ ನಸ್ಯಾದ್ವನಮೃತೆ ವ್ಯಾಘ್ರಾನ್ ವ್ಯಾಘ್ರ ನಸ್ಯುರುತೆ ವನಂ ವನಂ ಹಿ ರಕ್ಷತೆ ವ್ಯಾಘ್ರೈ ವ್ಯಾಘ್ರಾನ್ ರಕ್ಷತೆ ಕಾನನಂ. ಭಾರಿ ಅದ್ಭುತ ಮಾತು. ಏನು ಧೃತರಾಷ್ಟ್ರ, ನೀನು ನಿನ್ನ ಮಕ್ಕಳು ಅನ್ನೋದೇನಿದೆ, ಇದೊಂದು ದೊಡ್ಡದಾಗಿರ್ತಕ್ಕಂಥ ಅರಣ್ಯ, ವನವಿದು, ವಿರಾಟ್ ಅರಣ್ಯ. ಈ ಅರಣ್ಯದೊಳಗೆ ಪಾಂಡವರು ಎನ್ನುವುದು ವ್ಯಾಘ್ರರು, ದೊಡ್ಡ ದೊಡ್ಡ ಹುಲಿಗಳು. ನೀನು ನಿನ್ನ ಮಕ್ಕಳು ನಿನ್ನ ಕುಟುಂಬವೇನಿದೆ ಇದೊಂದು ವಿರಾಟ್ ಆಗಿರ್ತಕ್ಕಂಥ ದೊಡ್ಡದಾದ ವನ. ಈ ವನದೊಳಗೆ ಹುಲಿಗಳು ಯಾರು ಅಂತಂದರೆ ಪಂಚ ಪಾಂಡವರು, 5 ಜನ ಪಾಂಡವರೇನಿದ್ದಾರೆ ಇವರು ಹುಲಿಗಳಾಗಿದ್ದಾರೆ. ಸರಿಯಾ? ಮಾವನಂ ಛಿಂದಿಸವ್ಯಾಘ್ರಂ, ಹುಲಿಗಳಿಂದ ಸಹಿತವಾದ ವನವನ್ನು ನೀನು ಹಾಳು ಮಾಡಬೇಡ, ಇಬ್ರು ಹಾಳಾಗಿ ಹೋಗ್ತೀರ. ಕೇವಲ ವ್ಯಾಘ್ರಗಳನ್ನು ಮಾತ್ರ ನೀನು ಹೊರಗೆ ಹಾಕ್ತೀನಿ, ನಾಶ ಮಾಡ್ತೀನಿ ಅಂತೂ ಆಗುವುದಿಲ್ಲ. ಯಾಕೆ? ಅವು ವ್ಯಾಘ್ರಗಳು ಅವೇ ಸಾಯುತ್ತೆ. ವ್ಯಾಘ್ರಗಳಿಂದ ಸಹಿತವಾದ ವನವನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ನೀನು ಅಷ್ಟು ಪ್ರಬಲನಾಗಬೇಕು, ಬಲಾಢ್ಯನಾಗಬೇಕು, ಅದು ಆಗುವುದಿಲ್ಲ. ಕೇವಲ ವ್ಯಾಘ್ರಗಳನ್ನು ಮಾತ್ರ ನಾಶ ಮಾಡಿ ಹಾಕ್ತೇನೆ ಅಂತಂದ್ರೆ ಆ ವ್ಯಾಘ್ರಗಳು ಕೈ ಕಟ್ಟಿಕೊಂಡು ಕೊಡ್ತವೆ, ನಿನ್ನನ್ನು ಹಾಡು ಸೀಳಿ ಹಾಕಿಬಿಡುತ್ತೆ. ವ್ಯಾಘ್ರಗಳನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ನಸ್ಯಾದ್ ವನಮೃತೆ ವ್ಯಾಘ್ರನ್,
ವನವಿಲ್ಲದೆ ವ್ಯಾಘ್ರಗಳು ಇರುವುದಿಲ್ಲ, ವ್ಯಾಘ್ರಗಳಿಲ್ಲದೆ ವನ ಸುರಕ್ಷಿತವಾಗಿ ಇರುವುದಿಲ್ಲ. ವ್ಯಾಘ್ರಗಳಿಲ್ಲದ, ಹುಲಿಗಳಿಲ್ಲದ ವನ ಕೃಶವಾಗತ್ತೆ, ಬಡವಾಗತ್ತೆ, ಖಾಲಿ ಆಗ್ತಾ ಬರುತ್ತೆ. ಆದ್ದರಿಂದಾಗಿ ವ್ಯಾಘ್ರಗಳಿಲ್ಲದೆ ವನವಿರ್ಲಿಕ್ಕೆ ಸಾಧ್ಯವಿಲ್ಲ. ವನವಿಲ್ಲದೆ ವನವೇ ಇಲ್ಲ ಅಂತಂದ್ರೆ ವ್ಯಾಘ್ರಗಳೇನಿರುತ್ತೆ? ವ್ಯಾಘ್ರಗಳು ಉಪಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಾಗಿ ವನಮ್ಮಿ ರಕ್ಷತೆ ವ್ಯಾಘ್ರೈಹಿ, ಹುಲಿಗಳಿಂದ ವನವನ್ನು ರಕ್ಷಣೆಯನ್ನು ಮಾಡಬೇಕು, ವನದಿಂದ ಹುಲಿಗಳನ್ನು ರಕ್ಷಣೆಯನ್ನು ಮಾಡಬೇಕು. ಇದು ಬುದ್ಧಿವಂತರ ಲಕ್ಷಣ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಪಾಂಡವರನ್ನು ಕಣ್ಣೆತ್ತಿ ನೋಡಬೇಡ. ಏನು, ನಿನ್ನ ವನ ಸೇಫಾಗಿರಬೇಕು, ಹುಲಿಗಳನ್ನು ರಕ್ಷಣೆಯನ್ನು ಮಾಡು, ಪಾಂಡವರನ್ನು ರಕ್ಷಣೆ ಮಾಡು. ಏನು, ಪಾಂಡವರನ್ನು ಹೊರಗೆ ತಳ್ಳಿದಿ, ನಿನ್ನ ವನ ಬಡಕಲಾಯಿತು. ನಿನ್ನ ವನ ದಟ್ಟಪುಟ್ಟವಾಗಿ ಭಾರಿ ವಿಶಾಲವಾಗಿ ಬೆಳಿಬೇಕು ಅಂತಾದರೆ ಅಲ್ಲಿ ಹುಲಿಗಳು ಇರಲಿಕ್ಕೆ ಬೇಕು. ನೋಡು, ವಿಚಾರವನ್ನು ಮಾಡು. ನ ತಥೇಚ್ಛಂತಿ ಕಲ್ಯಾಣಾನ್ ಪರೇಶಾಂ ವೇದಿತುಂ ಗುಣಾನ್ ಯಥೇಶಾಂ ಜ್ಞಾತುಮಿಚ್ಛಂತಿ ನೈರ್ಗುಣ್ಯಂ ಪಾಪಚೇತಸಃ. ನೋಡ, ಇನ್ನೊಂದು ಮಾತನ್ನು ಹೇಳ್ತೇನೆ. ಇನ್ನೊಬ್ಬರ ಕಲ್ಯಾಣ ಗುಣಗಳನ್ನು ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷೆ ಪಡುವುದಿಲ್ಲ. ದೋಷಗಳನ್ನು ತಿಳಿಯುವುದಕ್ಕಾಗಿ ಎಷ್ಟು ಪ್ರಯತ್ನವನ್ನು ಪಡ್ತಾನೆ ಅಷ್ಟು ಆಸೆಯನ್ನೂ ಪಡುವುದಿಲ್ಲ. ಇದು ಇವತ್ತಿನ ಎಂದೆಂದೂ ಜ್ವಲಂತವಾದ ನಿದರ್ಶನ. ಯಾರೂ ಕೂಡ ಇನ್ನೊಬ್ಬರ ಗುಣಗಳನ್ನು ಹೊಕ್ಕಿ ಅದನ್ನು ತೆಗೆದು ಅದನ್ನು ತಿಳಿಯಬೇಕು, ಅವನು ಗುಣವಂತನಾಗಿದ್ದಾನೆ ಎಂಬುದಾಗಿ ತಿಳಿಯಬೇಕು ಎನ್ನುವುದನ್ನು ಆಸೆಯನ್ನೂ ಪಡುವುದಿಲ್ಲ. ಇನ್ನೊಬ್ಬರ ದೋಷಗಳನ್ನು ಹುಡುಕುವುದಕ್ಕಾಗಿ ಎಷ್ಟು ಪರಿಶ್ರಮ ಪಡ್ತಾನೆ, ಆ ಮಟ್ಟಕ್ಕೆ ಆಸೆನೂ ಇರುವುದಿಲ್ಲ. ಪರಿಶ್ರಮ ಪಡುವುದು ದೂರದ ಮಾತು. ಅರ್ಥಸಿದ್ಧಿಂ ಪರಾಮಿಚ್ಛನ್ ಧರ್ಮಮೇವಾದಿತಶ್ಚರೇತ್ ನಹಿ ಧರ್ಮಾದ್ ಅಪೈತ್ಯರ್ಥ ಸ್ವರ್ಗಲೋಕಾದಿವಾಮೃತಂ. ಹಣದ ಸಿದ್ಧಿಯಾಗಬೇಕು ಎನ್ನುವ ಅಪೇಕ್ಷೆ ಇದೆ ಅಂದ ಮೇಲೆ ಧರ್ಮವನ್ನು ಮೊದಲಿನಿಂದ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿ. ಹಣದ ಸಿದ್ಧಿಯಾಗಬೇಕು ಎನ್ನುವ ಅಪೇಕ್ಷೆ ಇದೆಯಾ? ಹಾಗಿದ್ದರೆ ಧರ್ಮವನ್ನು ಮೊದಲಿನಿಂದ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡು. ಅರ್ಥದ ಸಿದ್ಧಿ ಆಗತ್ತೆ. ಸಿದ್ಧಿ ಅಂದರೆ ಏನು? ಹಣದ ಸಿದ್ಧಿ ಅಂದರೆ ಏನು ಅಂತಂದರೆ ಯಥೇಷ್ಟವಾಗಿ ವಿನಿಯೋಗವನ್ನು ಮಾಡ್ತಾನೆ. ಧರ್ಮಕ್ಕಾಗಿ, ಜ್ಞಾನಕ್ಕಾಗಿ, ವಿದ್ವಾಂಸರಿಗಾಗಿ, ಅತಿಥಿಗಳಿಗಾಗಿ, ಅಭ್ಯಾಗತರಿಗಾಗಿ, ಗುರು ದೇವರುಗಳ ಪೂಜೆಗಾಗಿ. ಧರ್ಮ ಮೂಲದಿಂದ ಬಂದ ಹಣವೇನಿದೆ ಧರ್ಮವನ್ನೇ ಹುಟ್ಟಿ ಹಾಕತ್ತೆ. ಧರ್ಮ ಮೂಲವಿಲ್ಲದೆ ಹಣವನ್ನು ಸಂಪಾದನೆ ಮಾಡಿದರೆ ಆ ಹಣ ನಿನ್ನ ಯಾವ ಸುಖಕ್ಕೂ ಕೂಡ ಕಾರಣವಾಗುವುದಿಲ್ಲ. ಐಹಿಕವಾಗಿ ಬೇಕಾದಷ್ಟು ಸುಖವನ್ನು ಅನುಭವಿಸಬಹುದು, ಮುಂದೆ ಭಾರಿ ಭಾರಿ ಆಪತ್ತುಗಳು, ಕಷ್ಟಗಳು ಬಂದೀತು, ಇದು ಒಂದು. ಇನ್ನು ಪುಣ್ಯವನ್ನಂತರೂ ಹುಟ್ಟು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಹಣದ ಸಿದ್ಧಿಯಾಗಬೇಕು. ಆದಿತಃ ಮೊದಲಿನಿಂದಲೂ ನೀನು ಧರ್ಮವನ್ನು ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡು. ಯಸ್ಯಾತ್ಮ ವಿರತಃ ಪಾಪಾತ್ ಕಲ್ಯಾಣೇ ಚ ನಿವೇಶತಃ ತೇನ ಸರ್ವಮಿದಂ ಶುದ್ಧಂ ಪ್ರಕೃತಿರ್ವಿಗತಶ್ಚಯ. ಯಾರ ಮನಸ್ಸು ಪಾಪ ಮಾಡುವುದರಿಂದ ವಿರಾಮವನ್ನು ಪಡೆಯುತ್ತೆ, ಕಲ್ಯಾಣೇ ಚ ನಿವೇಶಿತಃ, ಕಲ್ಯಾಣ ಗುಣಗಳಲ್ಲಿ, ಕಲ್ಯಾಣ ಕರ್ಮಗಳಲ್ಲಿ ಯಾರ ಮನಸ್ಸು ವಿನಿವೇಶಿತವಾಗಿದೆ, ಅವನಂತಹ ಸ್ವರ್ಗ ಸುಖಿ ಇನ್ನು ಜಗತ್ತಿನೊಳಗೆ ಯಾರೂ ಇಲ್ಲ. ಆದ್ದರಿಂದಾಗಿ ಅಣ್ಣ ಧೃತರಾಷ್ಟ್ರಣ್ಣ, ನೋಡು, ವಿಚಾರವನ್ನು ಮಾಡು. ನಿನ್ನ ಮನಸ್ಸು ಪಾಪದಲ್ಲಿ ಇದೆಯೇನಾ, ಕಲ್ಯಾಣ ಗುಣಗಳಲ್ಲಿ ಇದೆಯೇನಾ? ದೋಷ, ಇನ್ನೊಬ್ಬರ ಪಾಂಡವರ ದೋಷಗಳನ್ನು ಹೆಕ್ಕಿ ಹುಡುಕಿ ತೆಗಿತಾ ಇದೆಯಾ? ಒಂದೇ ಎರಡೇ ದೋಷಗಳನ್ನು ರಿಪೀಟ್ ಮಾಡ್ತಾ ಇದೆಯಾ? ಅವರಲ್ಲಿ ಎಷ್ಟು ಗುಣಗಳಿವೆ ಅದನ್ನು ನೋಡಿದ್ದೀಯಾ ನೀನು? ಭಾರಿ ಭಾರಿ ಮಾತುಗಳನ್ನು ಹೇಳ್ತಾನೆ.
ಯೋ ಧರ್ಮಮರ್ಥಂ ಕಾಮಂ ಚ ಯಥಾಕಾಲಂ ನಿಷೇವತೆ ಧರ್ಮಾರ್ಥ ಕಾಮ ಸಂಯೋಗಂ ಸಮುದ್ರೇಹ ಚ ವಿಂದತಿ. ಮಾಡುವ ಧರ್ಮ ಅರ್ಥ ಕಾಮ ಭೋಗ ಇವುಗಳನ್ನು ಯಾವ ಕಾಲದೊಳಗೆ ಧರ್ಮ ಮಾಡಬೇಕು, ಯಾವ ಕಾಲದೊಳಗೆ ಹಣ ಸಂಪಾದನೆ ಮಾಡಬೇಕು, ಯಾವ ಕಾಲದೊಳಗೆ ಕಾಮ ಸಂಯೋಗವನ್ನು ಮಾಡಬೇಕು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಂಡಿದ್ದಾನೆ ನೋಡು, ಅವನು ಇಲ್ಲಿ ಆಗಲಿ ಮೇಲಿನ ಲೋಕದಲ್ಲಾಗಲಿ ಅವನು ವೈಭವದಿಂದ ಜೀವನವನ್ನು ಮಾಡ್ತಾನೆ, ಬದುಕಿದಾಗಲಿ ತೀರಿ ಹೋದ ಮೇಲಾದರ. ಅಂದರೆ ಪ್ರತಿನಿತ್ಯವೂ ಧರ್ಮವಿರಬೇಕು, ಪ್ರತಿನಿತ್ಯವೂ ಅರ್ಥ ಸಂಪಾದನೆ ಇರಬೇಕು, ಪ್ರತಿನಿತ್ಯವೂ ಕಾಮೋಪಭೋಗವಿರಬೇಕು, ಪ್ರತಿನಿತ್ಯವೂ ಕೂಡ ಪುರುಷಾರ್ಥ ಸಿದ್ಧಿಗಾಗಿ ಏನಾದರೂ ಒಂದು ಪ್ರಯತ್ನವಿರಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ. ನಾಳೆ ಧರ್ಮ ಮಾಡ್ತೇನೆ ಅಂತೇಳಿ ಇವತ್ತು ಹಣ ಸಂಪಾದನೆ ಮಾಡೋದಲ್ಲ, ನಾಳೆಯ ದಿನ ಹಣವೂ ಇರೋದಿಲ್ಲ, ಧರ್ಮವೂ ಇರೋದಿಲ್ಲ. ಆದ್ದರಿಂದಾಗಿ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗಾಗಿ ಪ್ರಯತ್ನವೇನಿದೆ, ಪ್ರತಿನಿತ್ಯವೂ ಕೂಡ ಕೆಲ ಹೊತ್ತುಗಳ ಕಾಲ ಯಾರು ಪ್ರಯತ್ನವನ್ನು ಮಾಡ್ತಾನೆ ಅವನು ಇಲ್ಲಾಗಲಿ ಮುಂದಾಗಲಿ ಸುಖವಾಗಿ ಇರ್ತಾನೆ. ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ. ಬಲಂ ಪಂಚವಿಧಂ ನಿತ್ಯಂ ಪುರುಷಾಣಾಂ ನಿಬೋಧಮೇ. 5 ಬಲಗಳಿವೆ ಪುರುಷರಿಗೆ ಇರುವಂತಹ ಬಲಗಳು. ಒಂದು ಬಾಹುಬಲಂ ನಾಮ ಪ್ರಥಮಂ ಬಲ ಮುಚ್ಚತೆ, ಬಾಹುಬಲ ಮೊದಲನೇದು. ಎರಡನೇದು ಅಮಾತ್ಯ ಬಲ, ಮಂತ್ರಿ, ಉತ್ತಮವಾದ ಮಂತ್ರಿ ಇರಬೇಕು, ಮಾರ್ಗದರ್ಶಿಯಾಗಿರಬೇಕು, ಎರಡನೇದವ. ಮೂರನೇದು ಧನಲಾಭ, ಪ್ರತಿನಿತ್ಯ ಹಣ ಸಂಪಾದನೆ ಆಗ್ತಾನೆ ಇರಬೇಕು, ಇದು 3ನೇ ಬಲ. 4ನೇ ಬಲ ಪಿತೃಪೈತಾಮಹರಿಂದ ಬಂದ ಪುಣ್ಯದ ಬಲ, ಅಭಿಜಾತ ಬಲ. ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಇದು ಅಭಿಜಾತ ಬಲ. ಏನ ತ್ವೇತಾನಿ ಸರ್ವಾಣಿ ಸಂಗ್ರಹೀತಾನಿ ಭಾರತ ಯದ್ಬಲಂ ಬಲಂ ಶ್ರೇಷ್ಠೋ ತತ್ ಪ್ರಜ್ಞಾ ಬಲ ಮುಚ್ಚತೆ. ಈ 5 ಬಲಗಳಿಗಿಂತಲೂ ಮಹಾಬಲಿಷ್ಠವಾದದ್ದು ಪ್ರಜ್ಞಾ ಬಲ, ಬುದ್ಧಿ ಬಲ, ಅದ್ಭುತವಾದ ತತ್ವಜ್ಞಾನದ ಬಲ. ಆದ್ದರಿಂದಾಗಿ ಏನು ಯಾವ ಬಲವನ್ನು ನೀನು ಸಂಪಾದನೆ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಅದರ ಪ್ರಜ್ಞಾ ಬಲ, ನಿನ್ನ ವಿವೇಕದ ಬಲ ಬೇರಿದೆ. ಯಾವುದು ಸಾರ, ಯಾವುದು ಅಸಾರ, ಯಾವುದು ತತ್ವ, ಯಾವುದು ಅತತ್ವ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಪಥ್ಯ, ಯಾವುದು ಅಪಥ್ಯ ಸರಿಯಾಗಿ ತಿಳಿದುಕೋ. ಶಕುನಿ ಅಂತವರನ್ನು ನಿನ್ನ ಮಂತ್ರಿಯನ್ನಾಗಿ ಮಾಡಿಕೊಳ್ಳಬೇಡ, ನನ್ನಂಥವನನ್ನು ನೀನು ಮಂತ್ರಿಯನ್ನಾಗಿ ಮಾಡಿಕೊ. ನನ್ನ ಮಾತುಗಳನ್ನು ಕೇಳನೇನು, ಇದು ನಿನಗೆ ಅದ್ಭುತವಾದ ಬಲವನ್ನು ತಂದುಕೊಡುತ್ತೆ. ಸ್ವಯಂ ನೀನು ಬಲಿಷ್ಠನಾಗಿದ್ದೀಯ. ಹಸ್ತಿನಾವತಿ ಹಣ ಸಂಪಾದನೆಯಲ್ಲಿ ಸಮೃದ್ಧವಾಗಿ ಇದೆ, ಸಮಸ್ಯೆ ಇಲ್ಲ. ಪಿತೃ ಪೈತಾಮಹರಿಂದ ಬಂದ ಬಲವೂ ಇದೆ, ದ್ರೋಣ ಭೀಷ್ಮಾಚಾರ್ಯ ಮೊದಲಾದವರು ನಿನ್ನ ಜೊತೆಗೆ ಇದ್ದಾರೆ. ಅಭಿಜಾತ ಬಲ, ಹುಟ್ಟಿನಿಂದ ನೀನು ಬಲಾಢ್ಯನೆಯಾಗಿದ್ದೀಯ. ಆದರೆ ಇವೆಲ್ಲ ಬಲಗಳು ಒಂದು ತಕ್ಕಡಿಯಲ್ಲಿದೆ, ಇನ್ನೊಂದು ತಕ್ಕಡಿಯಲ್ಲಿ ಇರುವಂಥ ಬಲವೇನಿದೆ ಇದು ತತ್ವಜ್ಞಾನದ ಬಲ, ವಿವೇಕದ ಬಲ. ಆ ವಿವೇಕದ ಬಲವನ್ನು ಎಷ್ಟು ರೂಢಿಸಿಕೊಳ್ತೀಯ ಅಷ್ಟು ಈ ಎಲ್ಲ ಬಲಗಳು ಸಾರ್ಥಕವಾಗುತ್ತೆ. ಅವಿವೇಕಿಯಾದಿ ಅಂತಾದರೆ ಈ ಎಲ್ಲ ಬಲಗಳಿದ್ದು ದುರ್ಬಲನಾಗಿ ಹೋಗ್ತೀಯ. ವಿಚಾರವನ್ನು ಮಾಡು. ವನಂ ರಾಜನ್ಸ್ತವ ಪುತ್ರೋಂಬಿಕೇಯ ಸಿಂಹಾನ್ವನೇ ಪಾಂಡವಾಂಸ್ತಾತ ವಿದ್ಧಿ ಸಿಂಹೈರ್ವಿಹೀನಂ ಹಿ ವನಂ ವಿನಶ್ಯೇತ್ ಸಿಂಹ ವಿನಶ್ಯೇಯುರುತೆ ವನೇನ. ಮತ್ತೆ ಹುಲಿಯನ್ನು ಹೇಳಿದ ಮಾತನ್ನೇ ಇಲ್ಲಿ ಹೇಳ್ತಾರೆ. ಏನು, ನೀವು ವನ ಸಿಂಹರಾಗಿದ್ದಾರೆ ಪಾಂಡವರು, ವನದಿಂದ ಸಹಿತರಾದ ಸಿಂಹಗಳು ಸುಖವಾಗಿರಲಿ. ಸಿಂಹವಿಲ್ಲದೆ ವನವಿಲ್ಲ, ವನವಿಲ್ಲದೆ ಸಿಂಹಗಳಿಲ್ಲ. ಆದ್ದರಿಂದಾಗಿ ಸಿಂಹಗಳನ್ನು ನಾಶ ಮಾಡಲಿಕ್ಕೆ ತೊಡಗಿದೆ ಅಂತಾದರೆ ನಿನ್ನ ವನ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಸಿಂಹಗಳನ್ನು ನಾಶ ಮಾಡಬೇಡ ಅಂತ ಮತ್ತೊಮ್ಮೆ ಹೇಳ್ತಾನೆ. ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಲತಾ ಧರ್ಮ ತ್ವಂ ಸಪುತ್ರ ಸಾಲಾಹ ಪಾಂಡು ಸುತಾಮತಾಹ ನ ಲತಾ ವರ್ಧತೆ ಜಾತು ಮಹಾದ್ರುಮ ಮನಾಶ್ರಿತ. ನೀವೆಲ್ಲರೂ ಬಳ್ಳಿಗಳು. ಪಾಂಡವರೇನಿದ್ದಾರೆ ಮಹಾ ಗಿಡಗಳು. ಆ ಪಾಂಡವರೆಂಬ ಮಹಾ ಗಿಡವಿತ್ತು ಅಂತಂದರೆ ನೀವೆಲ್ಲ ಬಳ್ಳಿಗಳು ಗಟ್ಟುಮುಟ್ಟಾಗಿ ಬೆಳಿತೀರಾ. ಯಾವಾಗ ಆ ಪಾಂಡವರೆಂಬ ದೊಡ್ಡ ದೊಡ್ಡ ಗಿಡಗಳನ್ನು ಕತ್ತರಿಸಿ ಹಾಕಿದೆ ಅಂತಾದರೆ ಬಳ್ಳಿಗಳೆಲ್ಲ ಕೆಳಗೆ ಬಿದ್ದು ಸತ್ತು ಹೋಗಿಬಿಡುತ್ತೆ. ಆದ್ದರಿಂದಾಗಿ ಪಾಂಡವರನ್ನು ಯಾವ ದೃಷ್ಟಿಕೋನದಿಂದಲೂ ಯಾವ ಕಾರಣದಿಂದಲೂ ಕೂಡ ನಾಶ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಒಳ್ಳೆಯದಾಗತ್ತೆ, ನಿನಗೆ ಹಿತವಾಗತ್ತೆ. ಪಾಂಡವರನ್ನು ಸಾಕು, ಪಾಂಡವರನ್ನು ಸಲಹು.
ಪಾಂಡವರನ್ನು ಪ್ರೀತಿಯಿಂದ ನೋಡಿಕೊ, ನೀನು ಸಮೃದ್ಧವಾಗಿ ಸಕುಟುಂಬ ಸಪರಿವಾರ ಸಹಿತನಾಗಿ ನೀನು ಸಮೃದ್ಧರಾಗಿರ್ತೀಯ ಅಂತ ವಿದುರ ಇಷ್ಟು ಹೇಳಿದಾಗ ಧೃತರಾಷ್ಟ್ರ ಕೇಳ್ತಾನೆ, ಇನ್ನೂ ನನಗೆ ಕೇಳಬೇಕಂತ ಆಸೆ ಇದೆ ವಿದುರ, ನನಗೆ ಹೇಳು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮತ್ತೂ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸದ ಅನೇನ ಭಾವಿ ಯತ್ಪುಣ್ಯಂ